ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ನಮಸ್ಕಾರ. ಕನ್ನಡ ತಂತ್ರಾಂಶ KBC MS Excel ಎಪಿಸೋಡ್ 26ಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇಂದಿನ ಈ ಟ್ಯುಟೋರಿಯಲ್ ನಲ್ಲಿ ನಾವು ಮೈಕ್ರೋಸಾಫ್ಟ್ ಎಕ್ಸೆಲ್ ನಲ್ಲಿ ಫಾರ್ಮುಲಾ ಅಥವಾ ಫಂಕ್ಷನ್ ಅನ್ನ ಎಂಟ್ರಿ ಮಾಡುವಾಗ ಸೆಲ್ ರೆಫರೆನ್ಸ್ ಅನ್ನ ಕೊಡ್ತೀವಿ. ಹೀಗೆ ಕೊಡುವಂತ ಸೆಲ್ ರೆಫರೆನ್ಸ್ ಅಲ್ಲಿ ಎರಡು ವಿಧ ಬರುತ್ತೆ, ರಿಲೇಟಿವ್ ರೆಫರೆನ್ಸ್ ಮತ್ತೆ ಅಬ್ಸಲ್ಯೂಟ್ ರೆಫರೆನ್ಸ್ ಅಂತ. ಇವೆರಡನ್ನು ಮಿಕ್ಸ್ ಮಾಡಿದ್ರೆ ಮಿಕ್ಸ್ಡ್ ರೆಫರೆನ್ಸ್ ಆಗುತ್ತೆ. ಸೊ ರಿಲೇಟಿವ್ ರೆಫರೆನ್ಸ್ ಅಲ್ಲಿ ನಾವು ಅಪ್ಲೈ ಮಾಡಿರುವಂತಹ ಫಾರ್ಮುಲಾನ ಯಾವ ಡೈರೆಕ್ಷನ್ ಅಲ್ಲಿ ಪೇಸ್ಟ್ ಮಾಡ್ತೀವಿ ಆ ಡೈರೆಕ್ಷನ್ ತಕ್ಕಂತೆ ಈ ಒಂದು ರೆಫರೆನ್ಸ್ ಅನ್ನ ಅಡ್ಜಸ್ಟ್ ಮಾಡ್ತಾ ಹೋಗುತ್ತೆ. ಸೊ ಅದು ಆ ಒಂದು ರೋಗೆ ರಿಲೇಟಿವ್ ಆಗಿ ಅಥವಾ ಕಾಲಂಗೆ ರಿಲೇಟಿವ್ ಆಗಿ ಸೆಲ್ ರೆಫರೆನ್ಸ್ ಅನ್ನ ತೆಗೆದುಕೊಳ್ಳುತ್ತೆ. ಸೊ ಅವಾಗ ಅದು ರಿಲೇಟಿವ್ ರೆಫರೆನ್ಸ್ ಆಗುತ್ತೆ. ಮತ್ತೆ ಆ ಒಂದು ರಿಸಲ್ಟ್ ಏನ್ ಬಂದಿರುತ್ತಲ್ಲ ಅದು ವೇರಿ ಆಗ್ತಾ ಹೋಗ್ತಾ ಇರುತ್ತೆ ಒಂದು ರೆಫರೆನ್ಸ್ ತಕ್ಕಂಗೆ. ಸೊ ಅದಕ್ಕೆ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ, ಮೈಕ್ರೋಸಾಫ್ಟ್ ಎಕ್ಸೆಲ್ ನಲ್ಲಿ ಒಂದು ಫಾರ್ಮುಲಾ ಅಥವಾ ಫಂಕ್ಷನ್ ಅನ್ನ ಅಪ್ಲೈ ಮಾಡಿ ಕಾಪಿ ಪೇಸ್ಟ್ ಮಾಡ್ಬಿಡಿ, ಸೊ ಆಟೋಮೆಟಿಕ್ ಆಗಿ ಆನ್ಸರ್ ಅಥವಾ ರಿಸಲ್ಟ್ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಅದು ಸಾಧ್ಯ ಆಗೋದು ಈ ಒಂದು ಸೆಲ್ ರೆಫರೆನ್ಸ್ ಇಂದಾಗಿ ಏನೇ. ಸೊ ಇವಾಗ ಈ ಸೆಲ್ ರೆಫರೆನ್ಸ್ ಅಲ್ಲಿ ರಿಲೇಟಿವ್ ರೆಫರೆನ್ಸ್ ಗೆ ಉದಾಹರಣೆಗೆ ತಗೊಳ್ಳೋದಾದ್ರೆ ಇಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ನಲ್ಲಿ A1 ನಲ್ಲಿ numlock number 0 10 ಅಂತ ಎಂಟ್ರಿ ಮಾಡಿದೀನಿ. ಮತ್ತೆ tab sheet 1 table B1 ನಲ್ಲಿ 15 numlock number 5 15 ಅಂತ ಎಂಟ್ರಿ ಮಾಡಿದೀನಿ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. tab sheet 1 table C1 ಅಲ್ಲಿ ಫೋಕಸ್ ಇದೆ. ಸೊ A1 ಅಲ್ಲಿ 10, B1 ಅಲ್ಲಿ 15 ಇದೆ. ಸೊ ಇವಾಗ C1 ಅಲ್ಲಿ A1 ಪ್ಲಸ್ B1 ಅಂತ ಟೈಪ್ ಮಾಡಿದ್ರೆ ಸೊ ಅದರದ್ದು ರಿಸಲ್ಟ್ ಬರುತ್ತೆ. ಸೊ ಇಲ್ಲಿ C1 ಅಲ್ಲಿ ನಾವು ಟೈಪ್ ಮಾಡ್ತಾ ಇರೋದು ಸೆಲ್ ರೆಫರೆನ್ಸ್ A1 ಮತ್ತೆ B1 ಆಗಿರುತ್ತೆ. ಈಕ್ವಲ್ಸ್ A1 ಪ್ಲಸ್ numlock plus numbered plus A1 plus ಮತ್ತೆ B1 ಕಂಟ್ರೋಲ್ ಎಂಟರ್ ಪ್ರೆಸ್ ಮಾಡಿದ್ರೆ CTRL plus numbered enter sheet 1 table 25 as formula C1. ಸೊ 25 ಅಂತ ಫಾರ್ಮುಲಾ ತೋರಿಸ್ತಾ ಇದೆ. 10 ಪ್ಲಸ್ 15 is equal to 25 ಅಂದ್ರೆ A1 ಪ್ಲಸ್ B1 is equal to 25. A1 ಸೆಲ್ ವ್ಯಾಲ್ಯೂ 10 ಇದೆ, ಇಲ್ಲಿ B1 ಸೆಲ್ ವ್ಯಾಲ್ಯೂ 15 ಇದೆ. ಅದಕ್ಕೆ C1 ಅಲ್ಲಿ A1 ಪ್ಲಸ್ B1 ಫಾರ್ಮುಲಾ ಅಪ್ಲೈ ಮಾಡಿದಾಗ 25 ರಿಸಲ್ಟ್ ಬರ್ತಾ ಇದೆ. ಸೊ ಇವಾಗ ಇಲ್ಲಿರುವಂತ ಫಾರ್ಮುಲಾ C1 ಅಲ್ಲಿರುವಂತ ಫಾರ್ಮುಲಾನ ಕಂಟ್ರೋಲ್ C ಪ್ರೆಸ್ ಮಾಡೋದ್ರ ಮೂಲಕ ಕಾಪಿ ಮಾಡಿ CTRL plus C copy ಡೌನ್ arrow C2 ಅಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. CTRL plus V 0 as formula C2 paste 0 ಅಂತ ರಿಸಲ್ಟ್ ಬರ್ತಾ ಇದೆ. ಯಾಕೆ ಅಂತಂದ್ರೆ ಸೊ ಅಲ್ಲಿ ಸೆಲ್ ರೆಫರೆನ್ಸ್ ಏನಿದೆಯಲ್ಲ ಅದು ಆ ರೋಗೆ ತಕ್ಕಂತೆ ಚೇಂಜ್ ಆಗಿದೆ, ಆ ರೋಗೆ ರಿಲೇಟಿವ್ ಆಗಿ ಚೇಂಜ್ ಆಗಿದೆ. ಏನಂತ ಚೇಂಜ್ ಆಗಿದೆ? F2 ಪ್ರೆಸ್ ಮಾಡಿದ್ರೆ F2 edit equals A2 plus B2 ಈಕ್ವಲ್ಸ್ A2 ಪ್ಲಸ್ B2. ಸೊ ಮೇಲೆ ಈಕ್ವಲ್ಸ್ A1 ಪ್ಲಸ್ B1 ಇತ್ತಲ್ಲ, ಕಾಪಿ ಮಾಡಿ ಕೆಳಗಡೆ ಪೇಸ್ಟ್ ಮಾಡಿದಾಗ ಏನಾಗಿದೆ A2 ಪ್ಲಸ್ B2 ಅಂತ ಅದಕ್ಕೆ ರಿಲೇಟಿವ್ ಆಗಿ ಸೆಲ್ ರೆಫರೆನ್ಸ್ ಅನ್ನು ತೆಗೆದುಕೊಂಡಿದೆ. ಹಾಗಾಗಿ ಇಲ್ಲಿ 0 ತೋರಿಸ್ತಾ ಇದೆ. ಯಾಕೆ 0 ತೋರಿಸ್ತಾ ಇದೆ? A2 ಅಲ್ಲಿ ಏನು ಇಲ್ಲ, B2 ಅಲ್ಲಿ ಏನು ಇಲ್ಲ. ಅವೆರಡು ಸೆಲ್ದು ವ್ಯಾಲ್ಯೂ 0 ಆಗಿದೆ. ಅಲ್ಲಿ ಏನು ಇಲ್ಲ ಅಂತಂದ್ರೆ ಅದರ ಅರ್ಥ 0. ಸೊ ಹಾಗಾಗಿ ಇಲ್ಲಿ ರಿಸಲ್ಟ್ ಅಲ್ಲಿ 0 ತೋರಿಸ್ತಾ ಇದೆ. CTRL plus numbered enter sheet 1 table 0 as formula C2. ಸೊ ಲೆಫ್ಟ್ ಅಲ್ಲಿ ಲೆಫ್ಟ್ ಏರೋ ಪ್ರೆಸ್ ಮಾಡಿದ್ರೆ left arrow B2 ಖಾಲಿ ಇದೆ, left arrow A2 A2 ಖಾಲಿ ಇದೆ. ಓಕೆ, up arrow right arrow 25 as formula C1. ಸೊ ಇವಾಗ ಅಬ್ಸಲ್ಯೂಟ್ ರೆಫರೆನ್ಸ್ ಅಂತಂದ್ರೆ ನಾವು ಅಪ್ಲೈ ಮಾಡುವಂತಹ ಫಾರ್ಮುಲಾ ಅಥವಾ ಫಂಕ್ಷನ್ ಅಲ್ಲಿ ಸೆಲ್ ರೆಫರೆನ್ಸ್ ಫಿಕ್ಸ್ ಆಗಿರುತ್ತೆ. ನಾವೇನ್ ಸೆಲ್ ರೆಫರೆನ್ಸ್ ಕೊಟ್ಟಿರ್ತೀವೋ ಅದನ್ನ ಎಲ್ಲೇ ಪೇಸ್ಟ್ ಮಾಡಿದ್ರು ಅದೇ ರಿಸಲ್ಟ್ ನ ತೋರಿಸ್ತಾ ಇರುತ್ತೆ. ಸೊ ಅದಕ್ಕೆ ಅದನ್ನ ಅಬ್ಸಲ್ಯೂಟ್ ರೆಫರೆನ್ಸ್ ಅಂತ ಹೇಳಲಾಗುತ್ತೆ. ಈ ಅಬ್ಸಲ್ಯೂಟ್ ರೆಫರೆನ್ಸ್ ಅಪ್ಲೈ ಆಗ್ಬೇಕು ಅಂದ್ರೆ ನಾವು ಈ ಸೆಲ್ ಅಡ್ರೆಸ್ ಅಲ್ಲಿ ಅಥವಾ ಸೆಲ್ ರೆಫರೆನ್ಸ್ ಅಲ್ಲಿ ಏನ್ ಮಾಡ್ತೀವಿ, ಡಾಲರ್ ಸಿಂಬಲ್ ಅನ್ನ ಆಡ್ ಮಾಡ್ತೀವಿ. ಸೊ ಇಲ್ಲಿ ಅಬ್ಸಲ್ಯೂಟ್ ರೆಫರೆನ್ಸ್ ಗೆ ಫಾರ್ಮುಲಾ ಟೈಪ್ ಮಾಡ್ತಾ ಇದ್ದೀನಿ. ಈಕ್ವಲ್ಸ್ ಡಾಲರ್ A ಡಾಲರ್ 1 plus numlock plus numbered plus 1 plus ಡಾಲರ್ B ಡಾಲರ್ 1. ಸೊ ಇವಾಗ ಏನಾಗಿರುತ್ತೆ, ಈಕ್ವಲ್ಸ್ $A $1 ಪ್ಲಸ್ $B$1. ಈ ಒಂದು ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್ ಅನ್ನು ಕೊಟ್ಟಾಗ ರಿಸಲ್ಟ್ ತೋರಿಸ್ತಾ ಇರುತ್ತೆ. ಇದು ಫಿಕ್ಸ್ ಆಗಿರೋದ್ರಿಂದ ಅಬ್ಸಲ್ಯೂಟ್ ರೆಫರೆನ್ಸ್ ಆಗಿರುತ್ತೆ. CTRL plus numbered enter sheet 1 table 25 as formula C1. ಸೊ ಇಲ್ಲಿ ಈಕ್ವಲ್ಸ್ $A$1 ಪ್ಲಸ್ $B$1 ಅಂತ ಟೈಪ್ ಮಾಡಿ ಕಂಟ್ರೋಲ್ ಎಂಟರ್ ಪ್ರೆಸ್ ಮಾಡಿದಾಗ 25 ಅಂತ ರಿಸಲ್ಟ್ ಬಂದಿದೆ. ಸೊ ಇದನ್ನ ಎಲ್ಲೇ ಕಾಪಿ ಪೇಸ್ಟ್ ಮಾಡಿದ್ರೆ ಲೆಫ್ಟ್ ರೈಟ್ ಟಾಪ್ ಬಾಟಮ್ ಯಾವ ಡೈರೆಕ್ಷನ್
ಸೆಕ್ಷನ್ ಅಲ್ಲಿ ಕಾಪಿ ಪೇಸ್ಟ್ ಮಾಡಿದ್ರು ಕೂಡ ಇದೇ ರಿಸಲ್ಟ್ ನ ತೋರಿಸ್ತಾ ಇರುತ್ತೆ. ಸೊ ಇವಾಗ CTRL plus C, copy. Down arrow, 0 as formula C2. ಇಲ್ಲಿ ಪೇಸ್ಟ್ ಮಾಡಿದ್ರೆ CTRL plus V, 25 as formula C2, paste. ಇದೇ ರಿಸಲ್ಟ್ ಅನ್ನ ತೋರಿಸ್ತಾ ಇದೆ. ಸೊ ಇಲ್ಲಿ ಸೆಲ್ ರೆಫರೆನ್ಸ್ ಫಿಕ್ಸ್ ಆಗಿರುತ್ತೆ, ಚೇಂಜ್ ಆಗಲ್ಲ. F2, edit equals $1 Australian dollar plus $B1. ಸೊ ಇಲ್ಲಿ ಏನಾಗಿದೆ, Home equals right arrow, dollar, right arrow, right arrow, dollar, right arrow, 1, right arrow, plus, right arrow, dollar, right arrow, B, right arrow, dollar, right arrow, 1. ನಾವು ಕೆಳಗಡೆ ಪೇಸ್ಟ್ ಮಾಡೋದಕ್ಕೂ ಕೂಡ ಅಬ್ಸಲ್ಯೂಟ್ ರೆಫರೆನ್ಸ್ ಅನ್ನ ತೆಗೆದುಕೊಂಡಿದೆ, ಅದಕ್ಕೆ ಸೇಮ್ ರಿಸಲ್ಟ್ ಅನ್ನ ತೋರಿಸ್ತಾ ಇದೆ. ಇಲ್ಲಿಗೆ ನಮ್ಗೆ ರಿಲೇಟಿವ್ ರೆಫರೆನ್ಸ್ ಮತ್ತೆ ಅಬ್ಸಲ್ಯೂಟ್ ರೆಫರೆನ್ಸ್ ಕ್ಲಿಯರ್ ಆಗಿ ಅರ್ಥ ಆಗಿದೆ. ಸೊ ಇದು ಎಲ್ರಿಗೂ ಸ್ಪಷ್ಟವಾಗಿ ತಿಳಿದಿದೆ ಅಂತ ಭಾವಿಸ್ತೀನಿ. ಇವಾಗ ಮಿಕ್ಸ್ಡ್ ರೆಫರೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈಗಾಗಲೇ ನಾವು ರಿಲೇಟಿವ್ ರೆಫರೆನ್ಸ್ ಅಲ್ಲಿ ಏನಾಗುತ್ತೆ ಮತ್ತೆ ಅಬ್ಸಲ್ಯೂಟ್ ರೆಫರೆನ್ಸ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಂಡಿದೀವಿ. ಇಲ್ಲಿ A1 ಪ್ಲಸ್ B1 ಆನ್ಸರ್ C1 ಅಲ್ಲಿ 25 ಬಂದಿದೆ. ಇದನ್ನ ನಾವು ರಿಲೇಟಿವ್ ರೆಫರೆನ್ಸ್ ಅಲ್ಲಿ ಫಾರ್ಮುಲಾನ ಅಪ್ಲೈ ಮಾಡಿ ಡೌನ್ ಪೇಸ್ಟ್ ಮಾಡಿದಾಗ ಅದಕ್ಕೆ ತಕ್ಕಂಗೆ ಸೆಲ್ ರೆಫರೆನ್ಸ್ ಚೇಂಜ್ ಆಗಿ ರಿಸಲ್ಟ್ ಬೇರೆ ಬೇರೆ ಬರ್ತಾ ಇತ್ತು. ಅಬ್ಸಲ್ಯೂಟ್ ಅಲ್ಲಿ ಏನಾಗಿತ್ತು, ನಾವು ಆ ಫಾರ್ಮುಲಾನ ಎಲ್ಲೇ ಪೇಸ್ಟ್ ಮಾಡಿದ್ರು ಸೇಮ್ ರಿಸಲ್ಟ್ ಅನ್ನ ತೋರಿಸುತ್ತೆ. ಸೊ ಇವಾಗ ಇಲ್ಲಿ ಬಿ ಕಾಲಮ್ ಅಲ್ಲಿ ನಾನು ಇನ್ನೊಂದು ನಂಬರ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. Down arrow, B2. ಇಲ್ಲಿ 25. Numlock number 5. P2 ಅಲ್ಲಿ 25 ತನ್ನ ಒಂದು ನಂಬರ್ ಅನ್ನ ಆಡ್ ಮಾಡಿದ್ದೀನಿ. CTRL plus number enter. Sheet 1 table 25 B2. Up arrow, right arrow, C1. C1 ಅಲ್ಲಿ ಫೋಕಸ್ ಇದೆ. ಇವಾಗ A1 ಪ್ಲಸ್ B1 ಮಾಡಿದ್ರೆ ಆನ್ಸರ್ 25 ಬರುತ್ತೆ. A1 ಅಲ್ಲಿ 10 ಇದೆ, B1 ಅಲ್ಲಿ 15 ಇದೆ. ಸೊ ಆನ್ಸರ್ 25 ಬರುತ್ತೆ. ಸೊ ಅದೇ A1 ಪ್ಲಸ್ B2 ಮಾಡಿದ್ರೆ 35 ಆನ್ಸರ್ ಬರುತ್ತೆ. 10 ಪ್ಲಸ್ 25 is equal to 35. ಸೊ ಇವಾಗ C1 ಅಲ್ಲಿ ಅಪ್ಲೈ ಮಾಡಿರುವಂತ ಫಾರ್ಮುಲಾನ ನಾವು ಅಬ್ಸಲ್ಯೂಟ್ ಅಲ್ಲಿ ಆಗ್ಲಿ ಅಥವಾ ರಿಲೇಟಿವ್ ಅಲ್ಲಿ ಆಗ್ಲಿ ಅಪ್ಲೈ ಮಾಡಿ ಡೌನ್ ಕಾಪಿ ಪೇಸ್ಟ್ ಮಾಡಿದ್ರೆ ನಮ್ಗೆ ಅನ್ಕೊಂಡಂತ ರಿಸಲ್ಟ್ ಇಲ್ಲಿ ಸಿಕ್ಕಲ್ಲ. ಸೊ ಹಾಗಾಗಿ ಮಿಕ್ಸ್ಡ್ ರೆಫರೆನ್ಸ್ ಅನ್ನ ನಾವು ಅಪ್ಲೈ ಮಾಡಿಕೊಂಡು ಫಾರ್ಮುಲಾದಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಅದನ್ನ ನಾವು ಅಚೀವ್ ಮಾಡಬಹುದು. ಹೇಗೆ ಅಂತಂದ್ರೆ, ಸೊ A1 ಪ್ಲಸ್ B1 ಆದಾಗ ಸೊ ಅದನ್ನೇ ಮತ್ತೆ ನೆಕ್ಸ್ಟ್ ಡೌನ್ವರ್ಡ್ಸ್ ಕಾಪಿ ಪೇಸ್ಟ್ ಮಾಡಿದಾಗ ನಮ್ಗೆ A1 ಪ್ಲಸ್ B2 ಬರೋ ತರ ಇರ್ಬೇಕಾಗತ್ತೆ. ಸೊ ಹಾಗಿದ್ದಾಗ A1 ಅನ್ನ ನಾನು ಅಬ್ಸಲ್ಯೂಟ್ ರೆಫರೆನ್ಸ್ ಆಗಿ ಇಟ್ಕೊಂಡು B1 ಅನ್ನ ರಿಲೇಟಿವ್ ರೆಫರೆನ್ಸ್ ಆಗಿ ಇಟ್ಕೊಂಡು ಫಾರ್ಮುಲಾನ ಅಪ್ಲೈ ಮಾಡಿದಾಗ ಸೊ ರಿಲೇಟಿವ್ ಅಲ್ಲಿ ರೆಫರೆನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಅನ್ನೋದು ಗೊತ್ತಿದೆ. ಸೊ ಹಾಗಾಗಿ ಡೌನ್ವರ್ಡ್ಸ್ ಪೇಸ್ಟ್ ಮಾಡಿದಾಗ ಇದು ರೆಫರೆನ್ಸ್ ಚೇಂಜ್ ಆಗುತ್ತೆ. ಸೊ ಇವಾಗ C1 ಅಲ್ಲಿ ಈಕ್ವಲ್ಸ್ $dollar A ಮತ್ತೆ $1 ಪ್ಲಸ್ numlock plus number plus 1 plus ಇದು ಅಬ್ಸಲ್ಯೂಟ್ ರೆಫರೆನ್ಸ್ ಆಯ್ತು ಸೆಲ್ದು, ಮತ್ತೆ ಪ್ಲಸ್ ಹಾಕಿದೀನಿ. ಇವಾಗ B1 ಸೊ ಕಂಟ್ರೋಲ್ ಎಂಟರ್ ಪ್ರೆಸ್ ಮಾಡಿದಾಗ CTRL plus number enter. Sheet 1 table 25 as formula C1. 25 ಆನ್ಸರ್ ಬಂದಿದೆ. ಇದನ್ನೇ ಡೌನ್ ಕಾಪಿ ಮಾಡಿ ಪೇಸ್ಟ್ ಮಾಡ್ತಾ ಇದ್ದೀನಿ. CTRL plus C, copy. Down arrow, C2 ಅಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. CTRL plus V, 35 as formula C2, paste. 35. ಸೊ ಇವಾಗ ಇಲ್ಲಿ ಒಂದು ಸೆಲ್ ಮಾತ್ರ ರೆಫರೆನ್ಸ್ ಚೇಂಜ್ ಆಗಿದೆ, ಒಂದು ಹಾಗೆ ಉಳ್ಕೊಂಡಿದೆ. A1 ರೆಫರೆನ್ಸ್ ಚೇಂಜ್ ಆಗಿಲ್ಲ, ಅದು ಅಬ್ಸಲ್ಯೂಟ್. ಮತ್ತೆ B1 ಆಗಿದ್ದು B2 ಆಗಿರುತ್ತೆ. ಸೊ ಇಲ್ಲಿ F2 ಪ್ರೆಸ್ ಮಾಡಿ ಓದಿಸಿದ್ರೆ F2 edit equals $1 Australian dollar plus B2. ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Home equals right arrow, dollar, right arrow, right arrow, dollar, right arrow, 1, right arrow, plus, right arrow, B, right arrow, 2. ಸೊ ಮೇಲಿನ ಒಂದು ಫಾರ್ಮುಲಾದಲ್ಲಿ B1 ಇದ್ದಿದ್ದು ಡೌನ್ ಪೇಸ್ಟ್ ಮಾಡಿದಾಗ ಇದು B2 ಆಗಿದೆ. ಸೊ ಅವಾಗ CTRL plus enter. Sheet 1 table 35 as formula C2. ಸೊ ನಾವು ಅಂದ್ಕೊಂಡಂತ ರಿಸಲ್ಟ್ ನಮ್ಗೆ ಇಲ್ಲಿ ಸಿಗ್ತಾ ಇದೆ. ಸೊ ಇದನ್ನ ಆಯಾ ಸಂದರ್ಭಕ್ಕೆ ತಕ್ಕಂತೆ ಮಿಕ್ಸ್ ರೆಫರೆನ್ಸ್ ಅನ್ನ ಬಳಸ್ಕೊಂಡು ಫಾರ್ಮುಲಾದಲ್ಲಿ ನಾವು ಕ್ಯಾಲ್ಕುಲೇಷನ್ ಗಳನ್ನ ಅಕ್ಯುರೇಟ್ ಆಗಿ ಮಾಡಬಹುದು. ಸೊ ಅದು ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಬೇಕಾಗತ್ತೆ ಅನ್ನೋದನ್ನ ಯಾರು ಈ ಒಂದು ಎಕ್ಸೆಲ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಅಂತ ಟೈಮ್ ಅಲ್ಲಿ ಈ ಒಂದು ಫಾರ್ಮುಲಾದ ವಿಧಗಳನ್ನ ಬಳಸ್ಕೊಂಡು ಹೋಗ್ಬಹುದು. ಸೊ ಈ ಕಾನ್ಸೆಪ್ಟ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ ಕೆಟಿ ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. ಕೆಟಿ ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.